ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಬಿಂದು ಚಿತ್ರ ಯೂಟ್ಯೂಬ್ ವ್ಲಾಗ್ಸ್. ಈ ವಿಡಿಯೋ ಬಂದು ಟ್ರಿಪ್ದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನನ್ನ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿರಲಿಲ್ಲ, ಹಸ್ಬೆಂಡ್ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿದ್ದೆ. ಅವ್ರ ಮೊಬೈಲಲ್ಲಿ ಇರೋದ್ರಿಂದ ಸ್ವಲ್ಪ ನಾನು ಲೇಟಾಗಿ ಆಯಿತು ಅಪ್ಲೋಡ್ ಮಾಡೋದಕ್ಕೆ. ಏಕೆಂದರೆ ಅವರು ಕೆಲಸದ ಮೇಲೆ ಟ್ರಿಪ್ಪಿಂದ ಬಂದಮೇಲೆ ಕೆಲಸದ ಮೇಲೆ ದೂರ ಹೋಗಿದ್ದರು. ನನಗೆ ಈ ವಿಡಿಯೋ ಎಲ್ಲ ಅವ್ರ ಮೊಬೈಲಲ್ಲಿರೋದ್ರಿಂದ ನನಗೆ ಕಳಿಸ್ಕೊಂಡು ನಾನು ಅಪ್ಲೋಡ್ ಮಾಡೋದಕ್ಕೆ ಲೇಟ್ ಆಯಿತು. ನಾವು ಹಳೇಬೀಡು ಇದೆಲ್ಲ ಮುಗಿಸ್ಕೊಂಡು ಶೃಂಗೇರಿಗೆ ಹೋಗ್ತಾಯಿದ್ದೋ. ಶೃಂಗೇರಿಗೆ ಹೋಗಬೇಕಾದ್ರೆ ತುಂಬ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ ಇದೆಲ್ಲನೂ. ಎಲ್ಲಿ ನೋಡಿದ್ರೂ ಟೀ ಎಸ್ಟೇಟೇ. ಆದರೆ ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಸರಿಯಾಗಿಲ್ಲ, ಯಾಕೆಂದರೆ ರೋಡ್ ಮಾತ್ರ ತುಂಬ ಅಧ್ವಾನ ಇತ್ತು. ಆ ಶೇಕ್ಗೆ ನನಗೆ ಎಲ್ಲೂ ಸರಿಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆಮೇಲೆ ಇನ್ನೊಂದು ಈವ್ನಿಂಗ್ ಆಗ್ತಾ ಬರೋದ್ರಿಂದ ನಾವು ಈವ್ನಿಂಗ್ ನೈಟ್ ಅಷ್ಟೊತ್ತಿಗೆ ಹೋಗ್ಬಿಡೋಣ ಅಂತ ಸ್ವಲ್ಪ ಸ್ಪೀಡಾಗಿ ಹೋಗ್ತಾಯಿದ್ದೋ. ಹಂಗಾಗಿ ಸ್ಲೋ ಮೋಷನ್ ವಿಡಿಯೋ ಹಾಕ್ತಾಯಿದ್ದೀನಿ. ನಾವು ಹೋಗ್ತಾಯಿದ್ದ ಸ್ಪೀಡ್ಗೆ ಅದು ಕ್ಯಾಪ್ಚರ್ ಸರಿಗಾಗಿಲ್ಲ. ಅದಕ್ಕೋಸ್ಕರ ಸ್ಲೋ ಮೋಷನ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವು ಹೋಗೋಷ್ಟೊತ್ತಿಗೆ ನೈಟ್ ಆಗಿತ್ತು. ನೈಟಲ್ಲಿ ಮಾತ್ರ ಶೃಂಗೇರಿ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಫುಲ್ಲು ಲೈಟ್ ಸೆಟ್ಟಿಂಗ್ ಇತ್ತು. ನವರಾತ್ರಿ ಆಗಿರೋದ್ರಿಂದ ಲೈಟ್ ಫುಲ್ಲು ಎಲ್ಲ ಕಡೆ ಲೈಟ್ ಸೆಟ್ಟಿಂಗ್ ಸಖತ್ತಾಗಿತ್ತು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಡೇಗಿಂತ ನೈಟ್ ನೋಡೋದಕ್ಕೆ ಶೃಂಗೇರಿ ಸೂಪರಾಗಿ ಕಾಣ್ತಿತ್ತು. ಆವಾಗ ಮಾತ್ರ ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವಸ್ಥಾನದ ಒಳಗಡೆ ಮೊಬೈಲ್ ಅಲೋ ಇರಲಿಲ್ಲ, ಅದಕ್ಕೋಸ್ಕರ ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಲೆಫ್ಟ್ ಸೈಡಲ್ಲಿ ಬಂದರೆ ಇಲ್ಲಿ ಅರೇಂಜ್ ಮಾಡಿದರು ಶೃಂಗೇರಿದು ಮತ್ತು ಕೆಲವೊಂದು ಪ್ಲೇಸಸ್ದೆಲ್ಲ ಅದೇನೇನು ಫೇಮಸ್ ಇದೆ ಅಂತ ಅಂದ್ಬಿಟ್ಟು ಅದೆಲ್ಲ ಅರೇಂಜ್ ಮಾಡಿದರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ಊಟಕ್ಕೆ ಹೋದೋ. ನವರಾತ್ರಿ ಆಗಿರೋದ್ರಿಂದ ಗೊಂಬೆ ಎಲ್ಲ ಕೂರಿಸಿದ್ರು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ನನಗಂತೂ ಅದು ಫಸ್ಟ್ ಒನ್ನು ಕುದುರೆ ಎಲ್ಲ ಇತ್ತಲ್ಲ, ಅದು ಮಾತ್ರ ತುಂಬ ಇಷ್ಟ ಆಯಿತು. ಇಷ್ಟು ಚೆನ್ನಾಗಿಯೂ ಕೂಡಿಸ್ಬೋದು ಅಂತ ನನಗಲ್ಲಿ ನೋಡಿದ ಮೇಲೆ ಗೊತ್ತಾಯಿತು. ಅದೆಲ್ಲ ತುಂಬ ಚೆನ್ನಾಗಿತ್ತು. ಅದೆಲ್ಲ ವಿಡಿಯೋ ಲಾಂಗ್ ವಿಡಿಯೋ ಆಗಿರೋದ್ರಿಂದ ನಾನು ಜಾಸ್ತಿ ಅಪ್ಲೋಡ್ ಮಾಡಿಲ್ಲ. ಅದೆಲ್ಲ ಮುಗಿಸ್ಕೊಂಡು ನಾವು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಸತಿ ಫೋಟೋ ಎಲ್ಲ ತೊಗೊಂಡು ಆಮೇಲೆ ರೂಮ್ ಬುಕ್ ಮಾಡೋದಕ್ಕೆ ಹೋಗಿದ್ದೋ. ರೂಮ್ ಮಾತ್ರ ಸಿಗ್ತಾನೇ ಇರಲಿಲ್ಲ, ತುಂಬ ರಶ್ ಇತ್ತು. ಎಲ್ಲಿ ನೋಡಿದ್ರು ಫುಲ್ ಅಂತಾಯಿತು. ಆದರೂ ನಮಗೊಂದು ಕಡೆ ರೂಮ್ ಸಿಕ್ತು. ರೂಮೆಲ್ಲ ಬುಕ್ ಮಾಡಿ ಮತ್ತೆ ಒಂದು ರೌಂಡು ಎಲ್ಲ ಶಾಪಿಂಗಿಗೆಲ್ಲ ಮಾಡೋದಕ್ಕೆ ಬಂದಿದ್ದು. ಆಗಲೇ ಟೈಮು ಲೇಟಾಗಿ ಇರೋದ್ರಿಂದ ಮತ್ತೆ ಬೆಳಗ್ಗೆ ಬೇಗ ಎದ್ದೇಳಬೇಕಲ್ಲ, ಬೇರೆ ಕಡೆ ಜರ್ನಿ ಮಾಡಬೇಕಲ್ಲ ಅಂತ ಇತ್ತು. ನಾವು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡ್ದೋ. ಇಲ್ಲಿಗೆ ಈ ಟ್ರಿಪ್ಪಿದ್ದು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನನ್ನ ವಿಡಿಯೋಸ್ ನೋಡ್ತಾಯಿರಿ. ಹೀಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.